ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ಒಂದೆಡೆ ಆ ದೇಶದ ಕೋಟ್ಯಾಂತರ ಜನಕ್ಕೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲ. ಬರೀ ಅನ್ನ ಮತ್ತು ಚಟ್ನಿ ತಿಂದು ದಿನ ದೂಡ್ತಾ ಇದ್ದಾರೆ. ಆದರೆ ಅದೇ ದೇಶದ ದೊಡ್ಡ ಲೀಡರ್ ಕಿಮ್ ಜಾಂಗ್ ಉನ್ ಮಾತ್ರ ಬೆಳಗ್ಗೆ ಎದ್ದು ಕುಡಿಯುವ ಒಂದು ಕಪ್ ಕಾಫಿಯ ಬೆಲೆ ಎಷ್ಟು ಗೊತ್ತಾ? ಬರೋಬ್ಬರಿ 40,000 ರೂಪಾಯಿ. ಅಷ್ಟೇ ಅಲ್ಲ, ಪ್ರತಿ ರಾತ್ರಿ ಅವನ ಮನೋರಂಜನೆಗೆ ಅಂತಾನೆ 2,000 ಹುಡುಗಿಯರ ಒಂದು ದೊಡ್ಡ ರಹಸ್ಯ ತಂಡ ಕಾಯ್ತಾ ಇರುತ್ತೆ. ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳ ಪ್ರೆಸಿಡೆಂಟ್ಗಳೇ ಅಸೂಯೆ ಪಡುವಂತಹ ರಾಜ ವೈಭೋಗದ ಜೀವನ ಇವನದ್ದು. ಹೌದು ಸ್ನೇಹಿತರೆ, ನಾವು ಇವತ್ತು ಮಾತನಾಡ್ತಾ ಇರೋದು ಜಗತ್ತಿನ ಅತ್ಯಂತ ರಹಸ್ಯ ಹಾಗೂ ಕ್ರೂರ ಸರ್ವಾಧಿಕಾರಿ ನಾರ್ತ್ ಕೊರಿಯಾದ ಕಿಮ್ ಜಾಂಗ್ ಉನ್ ಬಗ್ಗೆ. ಇವನ ಈ ಐಷಾರಾಮಿ ಬದುಕಿನ ಅಸಲಿ ಸತ್ಯಗಳೇನು ಅಂತ ಹೇಳ್ತೀನಿ ಕೇಳಿ. ಅದಕ್ಕೂ ಮುಂಚೆ ನಮ್ಮ ಸ್ಟೋರಿ ಪ್ಲಸ್ ಕನ್ನಡ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಬೇರೆ ದೇಶದ ನಾಯಕರು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೊಳ್ಬೇಕು ಅಂತ ಒಂದು ಟೈಮ್ ಟೇಬಲ್ ಇಟ್ಕೊಂಡಿರ್ತಾರೆ ಅಥವಾ ಅಲಾರಾಮ್ ಇಟ್ಕೊಂಡಿರ್ತಾರೆ. ಮೊದಲು ನಾರ್ತ್ ಕೊರಿಯಾದಲ್ಲೂ ಇದೇ ರೀತಿ ಶಿಸ್ತಿತ್ತು. ಆದರೆ ಈಗ ಎಲ್ಲವೂ ಬದಲಾಗ್ಬಿಟ್ಟಿದೆ. ಈ ಕಿಮ್ ಜಾಂಗ್ ಉನ್ ಬೆಳಗ್ಗೆ ಎದ್ದೋಳೋದು ಆತ ಇಂದಿನ ರಾತ್ರಿ ಎಷ್ಟು ತಡವಾಗಿ ಪಾರ್ಟಿ ಮಾಡಿದ್ದ, ಎಷ್ಟು ಕುಡಿದು ಮಲಗಿದ್ದ ಅನ್ನೋದರ ಮೇಲೆ ನಿರ್ಧಾರ ಆಗುತ್ತೆ. ಆ ಪಾರ್ಟಿಗಳ ಬಗ್ಗೆ ಮುಂದೆ ಹೇಳ್ತೀನಿ. ಅದು ನಿಜಕ್ಕೂ ನಿಮಗೆ ಶಾಕ್ ಆಗಿರುತ್ತೆ. ಬೆಳಗ್ಗೆ ಅಲ್ಲಿನ ಸಾಮಾನ್ಯ ಜನರು ಹಸಿವಿನಿಂದ ಕಣ್ಣು ಬಿಟ್ಟರೆ ಕಿಮ್ ಮಾತ್ರ ರಾಜಧಾನಿಯಲ್ಲಿರುವ ತನ್ನ ದೊಡ್ಡ ಅರಮನೆಯಲ್ಲಿ ಕಣ್ಣು ಬಿಡ್ತಾನೆ. ಅಬ್ಬಾ, ಆ ಅರಮನೆ ಎಂತಹದ್ದು ಗೊತ್ತಾ? ಅಮೆರಿಕಾದ ವೈಟ್ ಹೌಸ್ ಕೂಡ ಇದರ ಮುಂದೆ ತೀರಾ ಸಣ್ಣದು ಅನಿಸುತ್ತೆ. ಅದರೊಳಗೆ ಸಿನಿಮಾ ನೋಡೋಕೆ ಅಂತಲೇ ಒಂದು ದೊಡ್ಡ ಪ್ರೈವೇಟ್ ಥಿಯೇಟರ್ ಇದೆ. ವಾಟರ್ ಸ್ಲೈಡ್ಗಳಿರುವ 10 ಸ್ವಿಮ್ಮಿಂಗ್ ಪೂಲ್ಗಳಿವೆ. ಕುದುರೆ ಸವಾರಿಯ ಜಾಗಗಳಿವೆ. ಕೊನೆಗೆ ಶೂಟಿಂಗ್ ಮಾಡೋಕೆ ಅಂತಾನೆ ಪ್ರತ್ಯೇಕ ಜಾಗವೂ ಇವೆ. ಇಲ್ಲಿ ನೀವು ಒಂದು ವಿಷಯ ಗಮನಿಸಬೇಕು. ಈ ಅರಮನೆಯ ಕೆಳಗೆ ಒಂದು ರಹಸ್ಯ ಸುರಂಗ ಕೋಣೆ ಇದೆ. ಬೇರೆ ದೇಶದಿಂದ ಯಾವುದಾದ್ರೂ ಬಾಂಬ್ ಬಂದು ಬಿದ್ದರೂ ಅವನಿಗೆ ಏನೂ ಆಗಲ್ಲ. ಇದರ ಸುತ್ತಲೂ ಕರೆಂಟ್ ತಂತಿಗಳು ಮತ್ತು ಆರ್ಮಿ ಕಾವಲಿದೆ. ಆದರೆ ಅಲ್ಲಿನ ಸರ್ಕಾರ ಟಿವಿಗಳಲ್ಲಿ ಜನರಿಗೆ ಏನು ಸುಳ್ಳು ಹೇಳ್ತಾರೆ ಗೊತ್ತಾ? ನಮ್ಮ ನಾಯಕ ಹಗಲಿರುಳು ಜನರಿಗಾಗಿ ದುಡಿತಾರೆ, ಹಾಗಾಗಿ ಅವರಿಗೆ ಮಲಮೂತ್ರ ವಿಸರ್ಜನೆಯೇ ಆಗಲ್ಲ ಅಂತ ನಂಬಿಸ್ತಾರೆ. ನೀವೇ ಹೇಳಿ, ಇದು ಯಾರಾದರೂ ನಂಬುವ ಮಾತಾ? ಒಬ್ಬ ಸಾಮಾನ್ಯ ಮನುಷ್ಯನ ಬೇಸಿಕ್ ಬಾಡಿ ವಿಷಯದಲ್ಲೂ ಇಷ್ಟೊಂದು ಸುಳ್ಳು ಹೇಳ್ತಾರೆ ಅಂದರೆ ಅವರ ಆಡಳಿತ ಎಷ್ಟು ಜನರನ್ನು ಮೂರ್ಖ ಮಾಡುತ್ತೆ ಅಂತ ನೀವೇ ಯೋಚನೆ ಮಾಡಿ. ಸ್ನೇಹಿತರೆ, ಕಿಮ್ಗೆ ರಾಜನ ತರಹ ಬಾಳುವ ಹವ್ಯಾಸ ಅವನ ತಂದೆಯಿಂದಲೇ ಬಂದಿದ್ದು. ಕಿಮ್ ಬೆಳಗ್ಗೆ ಎದ್ದ ತಕ್ಷಣ ಬ್ರೆಜಿಲ್ ದೇಶದಿಂದ ಕದ್ದು ಮುಚ್ಚಿ ತರಿಸುವ ದುಬಾರಿ ಕಾಫಿ ಕುಡಿತಾನೆ. ಕೇವಲ 2024ರಲ್ಲೇ ಅವನ ಕಾಫಿಗಾಗಿ ದೇಶದ ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ಒಂದು ನಿಮಿಷ ಯೋಚನೆ ಮಾಡಿ ನೋಡಿದರೆ ಇವನು ಕುಡಿಯುವ 1 kg ಕಾಫಿ ಪುಡಿಯ ಬೆಲೆ ಅಲ್ಲಿನ ಒಬ್ಬ ಸಾಮಾನ್ಯ ಮನುಷ್ಯನ ಇಡೀ ವರ್ಷದ ದುಡಿಮೆಗಿಂತ ಜಾಸ್ತಿ ಇದೆ. ಕಾಫಿ ಮುಗಿದ ಮೇಲೆ ಅವನು ತಿಂಡಿಗೆ ಜಗತ್ತಿನ ಅತ್ಯಂತ ದುಬಾರಿ ಮಾಂಸಗಳಾದ ಜಪಾನ್ ದೇಶದ ವಾಂಗ್ಯು ಮತ್ತು ಕೋಬೆ ಬೀಫ್ ಬರುತ್ತೆ. ಇದರ ಬೆಲೆ 1 kgಗೆ ಕನಿಷ್ಠ ಅಂದರೂ 20,000 ರಿಂದ 50,000 ರೂಪಾಯಿ ಇರುತ್ತೆ. ಇದನ್ನು ಇವನು ಅರ್ಧಂಬರ್ಧ ಬೇಯಿಸಿಕೊಂಡು ತಿಂತಾನೆ. ಈ ರಹಸ್ಯವನ್ನು ಇವರ ಮನೆಯಲ್ಲಿ ವರ್ಷಾನುಗಳ ಕಾಲ ಅಡುಗೆಯವನಾಗಿದ್ದ ಒಬ್ಬ ಚೆಫ್ ಜಗತ್ತಿಗೆ ಹೇಳಿದ್ದಾನೆ. ತಂದೆ ಮತ್ತು ಮಗ ಇಬ್ಬರು ಕೂತು ಇಂತಹ ಐಷಾರಾಮಿ ಊಟ ಮಾಡ್ತಾ ಇದ್ದಾರೆ. ಅಲ್ಲಿನ ಜನ ಮಾತ್ರ ಬರೀ ಅನ್ನ ಮತ್ತು ಚಟ್ನಿ ತಿಂದು ಬದುಕ್ತಿದ್ದಾರೆ. ಒಮ್ಮೊಮ್ಮೆ ಚಟ್ನಿಗೂ ಗತಿ ಇಲ್ಲದ ಪರಿಸ್ಥಿತಿ ಅಲ್ಲಿ ಏರ್ಪಟ್ಟಿದೆ. ನಿಜ ಹೇಳ್ಬೇಕಂದ್ರೆ ಇವನಿಗೆ ಸ್ವಿಟ್ಜರ್ಲ್ಯಾಂಡ್ ದೇಶದ ಚೀಸ್ ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿ ಓದ್ತಿದ್ದಾಗ ಬಂದ ಈ ಹವ್ಯಾಸಕ್ಕಾಗಿ ಪ್ರಪಂಚದ ಎಲ್ಲ ದೇಶಗಳು ಇವನ ಮೇಲೆ ಎಷ್ಟೇ ನಿಷೇಧ ಏರಿದರೂ ಕಳ್ಳ ಮಾರ್ಗದ ಮೂಲಕ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇದನ್ನು ತರಿಸ್ಕೊಳ್ತಾನೆ. ಸಮುದ್ರದ ಅತ್ಯಂತ ಅಪರೂಪದ ಮೀನಿನ ಮೊಟ್ಟೆಗಳು ಇವನ ಊಟದಲ್ಲಿ ಇರಲೇಬೇಕು. ಇಷ್ಟೆಲ್ಲ ತಿಂದರೆ ಮನುಷ್ಯ ದಪ್ಪ ಆಗದೆ ಇನ್ನೇನಾಗ್ತಾನೆ. ಯಾವುದೇ ಕೆಲಸ ಮಾಡದೆ ಬರೀ ಕೂತಲ್ಲೇ ಉಣ್ಣುವ ಇವನ ತೂಕ ಈಗ ಬರೋಬ್ಬರಿ 130 kg ದಾಟಿದೆ. ಇನ್ನು ಇವನ ಕುಡಿಯುವ ಹವ್ಯಾಸದ ಬಗ್ಗೆ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇವನು ಮತ್ತು ಇವನ ಆಪ್ತ ಅಧಿಕಾರಿಗಳು ಕುಡಿಯೋಕೆ ಅಂತಾನೆ ವರ್ಷಕ್ಕೆ ಬರೋಬ್ಬರಿ 250 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ. ಕೆಲವು ಸಣ್ಣ ದೇಶಗಳ ಇಡೀ ಬಜೆಟ್ ಕೂಡ ಇಷ್ಟಿರಲ್ಲ ಗೊತ್ತಾ? ಒಮ್ಮೆ ವಿದೇಶಿ ಬಂದರಿನಲ್ಲಿ ಒಂದು ಹಡಗನ್ನು ಹಿಡಿದಾಗ ಅದರಲ್ಲಿ ಬರೋಬ್ಬರಿ 10 ಲಕ್ಷ ರಷ್ಯನ್ ವೋಡ್ಕಾ ಬಾಟಲ್ಗಳಿದ್ವು. ಅವೆಲ್ಲವೂ ಹೋಗ್ತಾ ಇದ್ದಿದ್ದು ಕಿಮ್ ಜಾಂಗ್ ಉನ್ ಅರಮನೆಗೆ. ಇನ್ನು ಇವನ ನೆಚ್ಚಿನ ಬ್ರ್ಯಾಂಡ್ ಕ್ರಿಸ್ಟಲ್ ಶಾಂಪೇನ್. ಆ ಹಳೆಯ ಅಡುಗೆಯವನು ಹೇಳುವ ಪ್ರಕಾರ ಕಿಮ್ ಒಮ್ಮೆ ಕುಳಿತುಕೊಂಡರೆ 2 ಇಡೀ ಬಾಟಲಿಯನ್ನು ಖಾಲಿ ಮಾಡ್ತಾನಂತೆ. ಇದರ ಒಂದೊಂದು ಬಾಟಲ್ನ ಬೆಲೆ $106. ಅಷ್ಟೇ ಅಲ್ಲ, ಇವನ ತಂದೆಯ ತರಹಾನೇ ಇವನಿಗೂ ಎನಿಸಿ ಕಾನ್ಯಾಗ್ ಅನ್ನೋ ಮದ್ಯದ ಬ್ರ್ಯಾಂಡ್ ಅಂದರೆ ಹುಚ್ಚು.
ಕೇವಲ ಈ ಒಂದು ಬ್ರ್ಯಾಂಡ್ ಮದ್ಯಕ್ಕಾಗಿ ವರ್ಷಕ್ಕೆ 8 ಕೋಟಿ ರೂಪಾಯಿ ಖರ್ಚು ಮಾಡ್ತಾನೆ. ಸ್ನೇಹಿತರೆ, ಇಲ್ಲಿ ನೀವು ಒಂದು ವಿಷಯವನ್ನ ಗಮನಿಸಬೇಕು. ಈ ಮದ್ಯದ ಒಂದು ಬಾಟಲ್ನ ಬೆಲೆ ಒಬ್ಬ ಸಾಮಾನ್ಯ ನಾರ್ತ್ ಕೊರಿಯಾ ಪ್ರಜೆ ಇಡೀ ವರ್ಷ ಕಷ್ಟಪಟ್ಟು ದುಡಿದರೂ ಸಿಗಲ್ಲ. ರಾಜನ ಒಂದು ರಾತ್ರಿಯ ಮೋಜಿನ ಬೆಲೆ ಜನರ ಇಡೀ ವರ್ಷದ ಬದುಕು. ಒಮ್ಮೆ ಇವನು ಒಂದೇ ರಾತ್ರಿಯಲ್ಲಿ 10 ಬಾಟಲಿ ವೈನ್ ಕುಡಿದು ಮುಗಿಸಿದೆ ಅಂತ ಆಪ್ತರೊಂದಿಗೆ ಕೊಚ್ಚಿಕೊಂಡಿದ್ದನಂತೆ. ಈ ಅತಿಯಾದ ಕುಡಿತ ಮತ್ತು ದುಬಾರಿ ಸಿಗರೇಟ್ಗಳ ಹವ್ಯಾಸದಿಂದ ಇವನಿಗೆ ಈಗ ನಿದ್ರೆಯೇ ಬರಲ್ಲ. ಇದರ ಜೊತೆಗೆ ಯಾರಾದರೂ ತನ್ನನ್ನು ಕೊಂದು ಬಿಡ್ತಾರೆ ಅನ್ನೋ ರಹಸ್ಯ ಭಯ ಅವನನ್ನು ಸದಾ ಕಾಡ್ತಾ ಇರುತ್ತೆ. ಅದಕ್ಕೆ ಅವನು ಹಗಲಿನಲ್ಲಿ ನಿದ್ದೆ ಮಾಡಿ ರಾತ್ರಿಯಲ್ಲಿ ಮೀಟಿಂಗ್ಗಳನ್ನು ಇಟ್ಕೊಳ್ತಾನೆ. ಇನ್ನು ಸ್ನೇಹಿತರೆ, ಅರಸನಿಗೆ ಒಂದು ನ್ಯಾಯ, ಜನರಿಗೆ ಒಂದು ನ್ಯಾಯ ಅಂತಾರಲ್ಲ, ಹಾಗೆ ದೇಶದಲ್ಲಿ ಸಾಮಾನ್ಯ ಜನ ಸಿಗರೇಟ್ ಸೇದಬಾರದು ಅಂತ ಕಾನೂನು ಮಾಡಿದ ಕಿಮ್ ತಾನು ಮಾತ್ರ ಆರ್ಮಿ ಕ್ಯಾಂಪ್ಗಳಿಗೆ ಹೋದಾಗ ರಾಜಾರೋಷವಾಗಿ ಸಿಗರೇಟ್ ಸೇದ್ತಾ ಫೋಟೋ ತೆಗೆಸ್ಕೊಳ್ತಾನೆ. ಇನ್ನು ಇವನ ಆ 2,000 ಹುಡುಗಿಯರ ರಹಸ್ಯ ಸೈನ್ಯ ಇದೆಯಲ್ಲ, ಇದಕ್ಕೆ ವರ್ಷಕ್ಕೆ ಬರೋಬ್ಬರಿ 33 ಕೋಟಿ ರೂಪಾಯಿ ಬಜೆಟ್ ಇದೆ. ದೇಶದ ಹೆಣ್ಣು ಮಕ್ಕಳನ್ನು ಸೌಂದರ್ಯದ ಆಧಾರದ ಮೇಲೆ ಬಲವಂತವಾಗಿ ಎತ್ತಿಕೊಂಡು ಬಂದು ಇವನ ಅರಮನೆಯಲ್ಲಿ ಮನೋರಂಜನೆಗಾಗಿ ಇಟ್ಟುಕೊಳ್ಳಲಾಗುತ್ತೆ. ಇವನು ಪ್ರೈವೇಟ್ ಥಿಯೇಟರ್ನಲ್ಲಿ ಕುಳಿತು ಹಾಲಿವುಡ್ ಸಿನಿಮಾಗಳನ್ನು ನೋಡ್ತಾನೆ. ಅಲ್ಲಿನ ಸಾಮಾನ್ಯ ಜನ ಬೇರೆ ದೇಶದ ಸಿನಿಮಾ ನೋಡಿದ್ರೆ ನೇರವಾಗಿ ಜೈಲು ಅಥವಾ ಮರಣದಂಡನೆ ಸಿಗುತ್ತೆ. ಇನ್ನು ಇವನ ಹೇರ್ ಸ್ಟೈಲ್ ನೋಡಿ, ಇಡೀ ದೇಶದಲ್ಲಿ ಬೇರೆ ಯಾರು ಈ ತರಹದ ಕಟಿಂಗ್ ಮಾಡಿಸುವ ಹಾಗೆ ಇಲ್ಲ. ದೇಶದಲ್ಲಿ ಜನರಿಗೆ ಕೇವಲ 28 ರೀತಿಯ ಹೇರ್ ಸ್ಟೈಲ್ಗಳನ್ನು ಮಾತ್ರ ಸರ್ಕಾರ ನಿಗದಿ ಮಾಡಿದೆ. ಅದರಲ್ಲಿ ಕಿಮ್ ಸ್ಟೈಲ್ ಇರಬಾರದು, ಯಾಕಂದರೆ ತಾನೊಬ್ಬನೇ ದೇಶದಲ್ಲಿ ಡಿಫ್ರೆಂಟಾಗಿ ಕಾಣಬೇಕು ಅನ್ನೋದು ಅವನ ಅಹಂಕಾರ. ಇವನ ಕೈಯಲ್ಲಿರುವ ವಾಚ್ಗಳ ಕಲೆಕ್ಷನ್ ಬೆಲೆ ಬರೋಬ್ಬರಿ 68 ಕೋಟಿ ರೂಪಾಯಿ. ದೇಶದಲ್ಲಿ ಜನರಿಗೆ ಟೈಮ್ ನೋಡಲು ಒಂದು ಗಡಿಯಾರವಿಲ್ಲ, ಸರಿಯಾದ ಕರೆಂಟ್ ಸೌಲಭ್ಯ ಇಲ್ಲ. ಆದರೆ ಇವನ ಕೈಯಲ್ಲಿ ಮಾತ್ರ ಕೋಟಿಯ ವಾಚ್ಗಳು ಮಿನುಗುತ್ತವೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಇವನ ಬಳಿ 800 ಕೋಟಿ ರೂಪಾಯಿ ಬೆಲೆ ಬಾಳುವ ದುಬಾರಿ ಕಾರುಗಳ ಕಲೆಕ್ಷನ್ ಇವೆ. ಬುಲೆಟ್ ಪ್ರೂಫ್ ಮರ್ಸಿಡಿಸ್ ಬೆನ್ಸ್, ರೋಲ್ಸ್ ರಾಯ್ಸ್ ಕಾರ್ಗಳಲ್ಲಿ ಇವನು ಓಡಾಡ್ತಾನೆ. ಸಮುದ್ರದಲ್ಲಿ ಮಜಾ ಮಾಡಲು ದೊಡ್ಡ ಐಷಾರಾಮಿ ಅಡಗಿದೆ. ಇವನ ಸುರಕ್ಷತೆಗೆ ಇರುವ ಬಾಡಿ ಗಾರ್ಡ್ಗಳು ಇವನಿಗಿಂತ ಎತ್ತರ ಇರಬಾರದು ಅಂತ ಕುಳ್ಳಿಗೆ ಇರೋರನ್ನೇ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಪ್ರಾಣದ ಭಯಕ್ಕೆ ಒಂದೇ ತರಹದ 3 ವಿಮಾನಗಳನ್ನು, ಒಂದೇ ತರಹದ 10 ಕಾರುಗಳನ್ನು ಬಳಸಿ ಜನರಿಗೆ ಕನ್ಫ್ಯೂಸ್ ಮಾಡ್ತಾನೆ. ಕೊನೆಗೆ ತನ್ನ ಅಧಿಕಾರಕ್ಕೆ ಮುಂದೆ ಎಲ್ಲಿ ಅಡ್ಡ ಬರ್ತಾನೆ ಅಂತ ತನ್ನ ಸ್ವಂತ ಅಣ್ಣನನ್ನೇ ವಿಷ ಕೊಟ್ಟು ಸಾಯಿಸಿದ ಕ್ರೂರಿ ಈತ. ಒಟ್ನಲ್ಲಿ ಪ್ರಕೃತಿಯ ನಿಯಮದಂತೆ ಎಲ್ಲರೂ ಒಂದೇ ಆದರೂ ಈ ಸರ್ವಾಧಿಕಾರಿ ಮಾತ್ರ ಜನರ ರಕ್ತ ಹೀರಿ ಈತನ ರಾಕ್ಷಸಿ ಐಷಾರಾಮಿ ಜೀವನ ನಡೆಸ್ತಾನೆ. ಇದನ್ನೆಲ್ಲ ತಿಳಿದುಕೊಂಡ ಮೇಲೆ ನಾವೆಲ್ಲರೂ ನಮ್ಮ ಭಾರತದಲ್ಲಿ ಜನಿಸಿ ನಮ್ಮಿಷ್ಟದಂತೆ ಇರುವುದು ನಮ್ಮ ಅದೃಷ್ಟ ಅನಿಸುತ್ತೆ ಅಲ್ವಾ? ನೀವೇನಾದರೂ ನಾರ್ತ್ ಕೊರಿಯಾದಲ್ಲಿ ಹುಟ್ಟಿದರೆ ಹೇಗಿರ್ತಿತ್ತು ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ಆಸಕ್ತಿಕರ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.